ಈ ನೋಟಿಸ್ ಅನ್ನು ಕೈಯಲ್ಲಿ ಕೊಡುವಂತ ಯಾರು ಕೊಡುವಂತದ್ದು? ಯಾರು ಕೇಸ್ ಹಾಕಿದೆ ಅವರ ಪರ ವಕೀಲರು, ಅಡ್ವೊಕೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಕೋರ್ಟ್ ಇರಬೇಕು. ಕೋರ್ಟ್ ಉಂಟು, ಎಲ್ಲಿದೆ? ಹಾಕೊಂಡು ಬನ್ನಿ. ಕೋರ್ಟ್ ಈಗ ಯಾಕೆ ಹಾಕೊಂಡು ಬಂದಿಲ್ಲ? ಈಗ ಯಾಕೆ ಹಾಕೊಂಡು ನಾವೆಲ್ಲ ಕಡೆ ನೋಟಿಸ್ ಸರ್ವ್ ಮಾಡಬೇಕು. ಅಲ್ಲಲ್ಲ, ಕೇಳಿ ಕೆಲವರಿಗೆ ಏನಾಗ್ತದೆ ಅಂದ್ರೆ ಭಯ ಆಗ್ತದೆ ನೋಡಿದ ತಕ್ಷಣ. ಆ ಭಯ ಇರಬಾರ್ದು. ಅಲ್ಲಲ್ಲ, ನೀವೆಲ್ಲ ತಯಾರಾಗಿದ್ರೆ ಅದು ವಿಷಯ ಬೇರೆ. ಅಲ್ಲಲ್ಲ, ಎಷ್ಟೋ ಕಡೆ ಕೋರ್ಟ್ ಹಾಕಿ ಹೋಗಿದ್ದಕ್ಕೆ ಯಾರಿಗೆ ಭಯ ಆಗುತ್ತೆ? ಮುಂದಿನವರಿಗೆ, ನಮ್ಗೆ ಅಲ್ಲ. ಅಂದ್ರೆ ಅಡ್ವೊಕೇಟ್ ಅಂದ್ರೆ ರೌಡಿ ಅಲ್ಲ, ರೌಡಿ ಅಂತ ನೋಡಿ, ಇದೇ ತಪ್ಪು ಮಾಡು. ಏನ್ ಹೇಳಿಲ್ಲ. ಅಲ್ಲ ಇಲ್ಲಿ ಬಿಡಿ. ಅಲ್ಲ ನೋಡಿ, ಅವರು ಸುಪ್ರೀಂ ಕೋರ್ಟ್ ನ ಮೊನ್ನೆ ಎಂತಾಗಿದೆ, ಅವರು ಐಡಿ ತೋರಿಸಿಲ್ಲ, 2 ವಾರದಲ್ಲಿ ಡಿಸ್ಪೋಸ್ ಆಗ್ಬೇಕಂತ. ಆ 2 ವಾರದಲ್ಲಿ ಡಿಸ್ಪೋಸ್ ಆಗುವ ಕಾರಣದಲ್ಲಿ ಅದರಲ್ಲಿ ನೋಟಿಸ್ ಅನ್ನು ಆದಷ್ಟು ಬೇಗ ಜಾರಿ ಮಾಡೋಕೋಸ್ಕರ ಬೈ ಹ್ಯಾಂಡ್ ಆಗಿ ಇಶ್ಯೂ ಮಾಡ್ಬೇಕಂತ ಆರ್ಡರ್ ಆಗಿದೆ. ಇದನ್ನು ಸುಳ್ಳು ಅಂತ ಯಾರಾದ್ರೂ ಹೇಳಿ. ಅಲ್ಲ, ಅವ್ರು ಯಾಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾಕೆ ಥ್ರೆಟ್ ಕೊಟ್ಟರು? ಥ್ರೆಟ್ ಕೊಟ್ಟದಲ್ಲ. ಅಲ್ಲ, ಅವರ ಹೇಳಿದ ರೀತಿ ತಪ್ಪಾಗಿರ್ಬೋದು. ಅಲ್ಲ, ಅವರು ಕೊಟ್ಟಿದ್ದಾರೆ ತಪ್ಪಾಗಿದೆ ಅಂತ ಅಲ್ಲ. ನೋಡಿ, ಅಡ್ಮಿಟ್ ಯಾರು ಮಾಡಿಲ್ಲ. ಇವರು ಉದ್ವಿಗ್ನ ಆಗುವಂತಹ ಪರಿಸ್ಥಿತಿಯನ್ನು ಇಲ್ಲ, ಯಾರು ಕೂಡ ಹೆದರಿಸಿಲ್ಲ, ಯಾರನ್ನು ಕೂಡ ಮೈ ಮೇಲೆ ಕೈ ಹಾಕಿಲ್ಲ. ಇಲ್ಲ, ಅವ್ರು ಮಾತಾಡಿದ್ದು ಪುನಃ ಯಾಕೆ ಇದು ಆಗ್ತಿದ್ದೀರಾ? ಇವರ ಕೆಲಸ ಅದೇ, ಉದ್ವಿಗ್ನ ಮಾಡ್ಲಿಕ್ಕೆ, ನಮ್ಮ ಮುಖವನ್ನು ಇದು ತೋರಿಸ್ಲಿಕ್ಕೆ. ನಾವು ನಮ್ಮ ಕೆಲಸ ಮಾಡ್ಲಿಕ್ಕೆ ಬಂದಿದೀವಲ್ಲ. ನೋಡಿ, ಇದು ಬೈ ಹ್ಯಾಂಡ್. ಬೈ ಹ್ಯಾಂಡ್ ಸರ್ವ್ ಆಗಬೇಕು ಅಂತ. ಇಲ್ಲ, ನೀವು ಐಡಿ ಕಾರ್ಡ್ ಯಾವಾಗ ತೋರಿಸಿಲ್ಲ ಅವಾಗ ನಿಮ್ಮ ಮೇಲೆ ನಮ್ಮ ನಂಬಿಕೆ ಇಲ್ಲ. ಬೈ ಹ್ಯಾಂಡ್ ನೋಟಿಸ್ ನೀವು ಹಚ್ಚಿಸಿ ಸೈನ್ ಹಾಕೊಳ್ಳಿ ಅಂತ ಹೇಳಕ್ಕೆ ಅಲ್ಲ, ಐಡಿ ಕಾರ್ಡ್ ಇದರಲ್ಲಿ ನೀವು ಐಡಿ ಕಾರ್ಡ್ ತೋರಿಸ್ಬೇಕು. ನೀವ್ ಹೇಳ್ತೀರಾ ಜನಗಳು ಎದ್ದುತ್ತಾರೆ, ಕೋರ್ಟ್ ಹಾಕಿದ್ರೆ ಜನಗಳು ಎದ್ದುತ್ತಾರೆ. ಯಾವ ಲಾಯರ್ಗಳು, ಯಾವ ಫೀಮೇಲ್ ಲಾಯರ್ಗಳು? ನಿಮ್ಮ ಹತ್ರ ಸಿಂಪಲ್ ಕ್ವಶನ್ ಸರ್. ಈಗ ನಮ್ಮ ಉಜಿರೆ ಪಂಚಾಯತ್ ಕಸ ತೆಗಿತಾನಲ್ಲ, ಅವ್ನು ಮನೆಗೆ ಬರುವಾಗ ಐಡಿ ಹಾಕೊಂಡು ಬರ್ತಾನೆ. ಐಡಿ ಕರ್ಮಚಾರಿ ಐಡಿ ಹಾಕೊಂಡು ಬರ್ತಾರೆ. ದಾಟಿ ಬಡಿಯುವುದು ಇದೆಲ್ಲ ನಮಗೆ ಗೊತ್ತು. ಇದೆಲ್ಲ ನಿಮ್ಮ ಎಲ್ಲ ನೀವು ಐಡಿ ಕಾರ್ಡ್ ಅಲ್ಲ, ನಾನು ವಿತ್ ಆಲ್ ರೆಸ್ಪೆಕ್ಟ್, ನೀವು ಐಡಿ ಕಾರ್ಡ್ ಕಾರಲ್ಲಿ ಇಟ್ಟಿದ್ದೇನೆ ಅಂತ ಹೋದ್ರಿ ಬಂದ್ರಿ, ಯಾಕೆ ಸುಳ್ಳು ಹೇಳಿದ್ರಿ? ಅಲ್ಲ, ಇಟ್ಬಹುದಂತ ನನ್ನ ಸುಳ್ಳು ಹೇಳಿಲ್ಲ. ಅಲ್ಲ, ಸುಳ್ಳು ಹೇಳಿಲ್ಲ. ಬೇಕಾದ್ರೆ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಬರ್ಕೊಳ್ಳಿ ನೀವು. ಅಲ್ಲಲ್ಲ, ಜೆನ್ಯುನ್ ಆಗಿ ನಾನೊಂದು ಅಡ್ವೊಕೇಟ್ ಅಂತ ಹೇಳಲಿಕ್ಕೆ ನನ್ನ ಹತ್ರ KA ರಿಜಿಸ್ಟ್ರೇಷನ್ ನಂಬರ್ ಉಂಟು. ಬೇಕಾದ್ರೆ ನೀವು ಬರೆದುಕೊಳ್ಳಿ, ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ. ನಾವು ಜೆನ್ಯುನ್ ಅಲ್ವಾ? ವಿಷಯ ಅದಲ್ಲ. ಎಲ್ಲರೂ ಕೇಳಿಕೊಳ್ಳಿ. ಒಂದು ಮಾನ್ಯ ನ್ಯಾಯಾಲಯದಿಂದ ಬಂದಂತಹ ಒಂದು ನೋಟಿಸ್ ಬರಿ, ಅದನ್ನು ರಿಸೀವ್ ಮಾಡಿ. ಸಿವಿಲ್ ಕೇಸ್ ಇದು, ಏನು ಕ್ರಿಮಿನಲ್ ಕೇಸ್ ಅಲ್ಲ ಪೊಲೀಸ್ ಇಟ್ಕೊಂಡು ಬರ್ಲಿಕ್ಕೆ. ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಕೂಡ. ಸಿವಿಲ್ ಕೇಸ್ ಇದು. ನೀವು ಇದು ಎಷ್ಟು ಇವರಿಗೆ ಬೇಕಿದ್ರೆ ರಿಸೀವ್ ಮಾಡ್ತೀರಾ ಇಲ್ವ ಅಂತ ಹೇಳಿ ನಮ್ಮನ್ನು ಕಲಿಸಬಹುದು. ಆದ್ರೆ ಏನಾಯ್ತು ಇಲ್ಲಿ ಪರಿಸ್ಥಿತಿ ಇಲ್ಲ. ನಾನು ಅವಕಾಶಕ್ಕೆ ಕೇಳ್ತಾ ಇದ್ದೀನಿ. ಹೌದಲ್ವಾ? ನಾನು ಥ್ರೆಟ್ ಕೊಟ್ಟಿಲ್ಲ. ಒಂದು ನಿಮಿಷ ನಾನು ಬೇಕಾದ್ರೆ ನನ್ನ ಕಾಗದಿಂದ ಅಲ್ಲಲ್ಲ, ನಾನು ಹೇಳ್ತಿರೋದು ತಗೊಳ್ತೀರಾ ಇಲ್ವ ಅಂತ ಹೇಳಿ ಹೇಳ್ಬೋದು. ನಾವು ಹೋಗ್ತಿದ್ವಿ, ಇಲ್ಲ ಅಮ್ಮ ನಾನು ತಗೊಳ್ದಿಲ್ವ ಅಷ್ಟೇ. ಅದೇಳ್ಬೇಡಿ. ಫಸ್ಟ್ ಹಿಂಗೆ ಏನಾದ್ರು ಮುಂದೆ ಬಂದಿದ್ಯಾರು? ಮೊಬೈಲ್ ಅದು ಯಾಕೆ ಬಂತು? ನೀವೆಲ್ಲ ನಮಗೆ ಇದು ಮಾಡಿದ್ರಿ.